ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಃ. ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ. ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇತ್. ಇತ್ಯಾಘೋಷಯತೀಯಭಯಃ ಕರಚಯೈಸ್तं ವಾಜಿವಕ್ತ್ರಂ ಭಜೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಹಯಗ್ರೀವ ರೂಪದಿಂದ ಭಗವಂತ ಮೂಲ ರಾಮಾಯಣದ ಉಪದೇಶವನ್ನು ಸಕಲ ಸಜ್ಜನ ಸಮುದಾಯಕ್ಕೆ ಮಾಡಿದ್ದಾನೆ. 100 ಕೋಟಿ ಶ್ಲೋಕಗಳ ಅತಿವಿಸ್ತೃತವಾದ ಗ್ರಂಥ ಮೂಲ ರಾಮಾಯಣ. ಶತಕೋಟಿ ಪ್ರವಿಸ್ತೀರ್ಣವಾದ ಮೂಲ ರಾಮಾಯಣದ ಉಲ್ಲೇಖವನ್ನು ಅನೇಕ ಮೂಲ ಗ್ರಂಥಗಳಲ್ಲಿ, ರಾಮಾಯಣದ ವ್ಯಾಖ್ಯಾನಗಳಲ್ಲಿ ನಾವು ಕಾಣುತ್ತೇವೆ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಅದನ್ನು ಬಹಳ ಸ್ಪಷ್ಟವಾಗಿ ಉಪಪಾದನೆ ಮಾಡಿಕೊಟ್ಟು ಆ ಮೂಲ ರಾಮಾಯಣಕ್ಕನುಗುಣವಾಗಿಯೇ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದ ನಿರ್ಣಯವನ್ನು ತಿಳಿಸಿಕೊಟ್ಟಿದ್ದಾರೆ ಮಹಾನುಭಾವರು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಹಯಗ್ರೀವನ ಪರಮಪಾವನ ಸನ್ನಿಧಾನದಲ್ಲಿ ಹಯಗ್ರೀವ ಮುಖಾರವಿಂದದಿಂದ ಹರಿದು ಬಂದ ರಾಮಾಯಣದ ಅಮೃತದ ಬಿಂದುಗಳ ಸೇಚನವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ, ಹಯಗ್ರೀವನ ಸನ್ನಿಧಾನದಲ್ಲಿ ಹಯಗ್ರೀವನ ಮುಖದಿಂದ ಬಂದ ರಾಮಾಯಣದ ಸಂದೇಶ, ಮೂಲರಾಮ ದಿಗ್ವಿಜಯರಾಮದೇವರ ಸನ್ನಿಧಾನದಲ್ಲಿ ರಾಮಾಯಣದ ಸಂದೇಶವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ರಾಮಾಯಣವನ್ನು ಉಪದೇಶ ಮಾಡಿದ ಗುರು ಹಯಗ್ರೀವ ಇಲ್ಲಿದ್ದಾನೆ. ರಾಮಾಯಣದ ಮುಖ್ಯ ಪಾತ್ರ ಶ್ರೀರಾಮಚಂದ್ರ ಸಾಕ್ಷಾತ್ತಾಗಿ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಇಂತಹ ಸನ್ನಿಧಾನದಲ್ಲಿ ರಾಮನ ಮಹಿಮೆಯನ್ನು ತಿಳಿಯೋದು ಬಹಳ ದೊಡ್ಡ ಸೌಭಾಗ್ಯ.
ಶ್ರೀರಾಮಚಂದ್ರನ ದಿವ್ಯವಾದಂತಹ ಆದರ್ಶಗಳನ್ನು ರಾಮಾಯಣದಲ್ಲಿ ನಾವು ನೀವುಗಳೆಲ್ಲ ಸಾಕಷ್ಟು ಬಾರಿ ಕೇಳಿರ್ತೇವೆ. ಶ್ರೀರಾಮಚಂದ್ರನ ಒಂದೊಂದು ನಡೆ ನುಡಿ ಅವುಗಳಿಂದ ನಾವು ಜೀವನದಲ್ಲಿ ಕಲಿಯಬೇಕಾದ ಪಾಠ ಇವುಗಳನ್ನು ತಿಳಿದು ಅನುಷ್ಠಾನದಲ್ಲಿ ತಂದು ಶ್ರೀರಾಮನಿಗೆ ಸಮರ್ಪಣೆಯನ್ನು ಮಾಡೋಣ. ಕೇಳಿ ಮುಗಿಸುವುದು ಬೇಡ, ಕೇಳುವುದರಲ್ಲಿಯೇ ಕಳೆದೆಯಲ್ಲೋ ಮಾಡುವುದೆಂದೇಳಲು ಮನವೇ ಅಂತ ದಾಸರಿಂದ ಅನ್ನಿಸಿಕೊಳ್ಳುವ ಪ್ರಸಂಗ ಬೇಡ. ಕೇಳಿದ್ದನ್ನೆಲ್ಲ ಮಾಡಿ ತೋರಿಸಿದೆಯಲ್ಲೋ ಎಂತಹ ಜಾಣಾಂತ ದಾಸರು ನಮ್ಮನ್ನು ನೋಡಿ ಅಂದಿರಬೇಕು. ಆ ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ದಾಸರು, ಯತಿಗಳು, ಶ್ರೀಮದಾಚಾರ್ಯರು, ಹಯಗ್ರೀವರೂಪಿಯಾದ ಭಗವಂತ ಶ್ರೀರಾಮಚಂದ್ರ ಎಲ್ಲರೂ ನಮಗೆ ಅನುಗ್ರಹವನ್ನು ಮಾಡಲಿ. ಶ್ರೀರಾಮಚಂದ್ರನ ದಿವ್ಯವಾದ ಒಂದು ಆದರ್ಶವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಕೇಳುತ್ತೇವೆ. ಬಹಳಷ್ಟು ಗುಣಗಳಿವೆ, ಆದರ್ಶಗಳಿವೆ, ಲೆಕ್ಕ ಇಲ್ಲ. ಅನಂತ ಗುಣಪೂರ್ಣನಾದವನು ಶ್ರೀರಾಮಚಂದ್ರ. ಕೆಲವನ್ನು ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ. ಶ್ರೀರಾಮಚಂದ್ರ ಸರ್ವಜ್ಞ ಶಿಖಾಮಣಿಯಾದಂತಹ ಸರ್ವೋತ್ತಮನಾದ ದೇವ ಗುರುತಮ. ದೇವರನ್ನು ಗುರು ಅಂತ ಹೇಳಿದಾಗ ಟೀಕಾಕೃತ್ಪಾದರಿಗೆ ಶ್ರೀಮಠ್ ಜಯತೀರ್ಥರಿಗೆ ತೃಪ್ತಿ ಇಲ್ಲ. ತಂ ದೇವಂ ಪಿತರಂ ಗುರುತಮಂ ಒಂದೇ ರಮಾವಲ್ಲಭಂ. ಗುರುತಮ ಅಂತ ಕರೀತಾರೆ. ಸರ್ವೋತ್ತಮನಾದ ಗುರು. ಹೊರಗೆ ಕುಳಿತು ಪಾಠ ಹೇಳುವ ಗುರು ಮಾತ್ರ ಅಲ್ಲ, ಅಂತಹ ಗುರುಗಳು ಬಹಳಷ್ಟು ಜನ ಸಿಗಬಹುದು. ಗ್ರಂಥಗಳನ್ನು ರಚನೆ ಮಾಡಿದ ಗುರುವು ಹೌದು. ಪ್ರತ್ಯಕ್ಷವಾಗಿ ದೇವತೆಗಳಿಗೆ ಬ್ರಹ್ಮಾದಿಗಳಿಗೆ ಉಪದೇಶ ಮಾಡುವ ಗುರುವು ಹೌದು. ನಮ್ಮ ಗುರುಗಳಲ್ಲಿ ಇದ್ದು ಅಂತರ್ಯಾಮಿಯಾಗಿ ಉಪದೇಶ ಮಾಡುವುದೂ ಹೌದು. ಕೇಳುವ ಓದುವ ಶಿಷ್ಯರ ಮನಸ್ಸಿನಲ್ಲಿಯೂ ಇದ್ದು ತತ್ವಗಳನ್ನು ತಿಳಿಸಿಕೊಡುವ ಶಿಷ್ಯರೊಳಗೆ ಅಂತರ್ಯಾಮಿಯಾದ ಗುರುವೂ ಹೌದು. ಕೇಳುವುದಕ್ಕೂ ಶಕ್ತಿಯನ್ನು ಕೊಟ್ಟು ಅರ್ಥ ಮಾಡಿಕೊಳ್ಳುವುದಕ್ಕೂ ಮನಸ್ಸಿಗೆ ಬುದ್ಧಿಗೆ ಶಕ್ತಿಯನ್ನು ಕೊಡುವ ಸರ್ವಾಂತರ್ಯಾಮಿಯಾದ ಗುರು ಹೌದು ಭಗವಂತ. ಈ ಎಲ್ಲ ಕಾರಣಕ್ಕೆ, ಇನ್ನೂ ಅನೇಕ ಕಾರಣಗಳಿಗೆ ಶ್ರೀಮಟ್ಟೀಕಾಕೃತ್ಪಾದರು ಭಗವಂತನನ್ನು ಗುರು ತಮ ಅಂತ ಕರೀತಾರೆ. ಅತಿಶಯೇನ ಗುರು, ಎಲ್ಲರನ್ನೂ ಮೀರಿಸಿದ ಗುರು. ಅಂತಹ ಗುರುತಮನಾದ ಆ ಭಗವಂತನಿಗೆ ಇನ್ನೊಬ್ಬರಿಂದ ಕೇಳಿ ತಿಳಿಯುವ, ಅಧ್ಯಯನ ಮಾಡುವ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಭಗವಂತ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡುತ್ತಾನೆ. ಶ್ರೀರಾಮಚಂದ್ರ ಅಸ್ತ್ರಗಳ ಅಭ್ಯಾಸವನ್ನು ಮಾಡುತ್ತಾನೆ, ಶಾಸ್ತ್ರಗಳ ಅಭ್ಯಾಸವನ್ನು ಮಾಡುತ್ತಾನೆ. ವ್ಯಕ್ತಿ ತನ್ನ ಜೀವನದ ಮೌಲ್ಯಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ, ಇಹಲೋಕದ ಪರಲೋಕದ ಪ್ರಜ್ಞೆಯನ್ನು ಚೆನ್ನಾಗಿ ಮೂಡಿಸಿಕೊಳ್ಳುವುದಕ್ಕೆ, ಕೇವಲ ಇಹಲೋಕದಲ್ಲಿ ಹೊಟ್ಟೆಗಾಗಿ ಬಟ್ಟೆಗಾಗಿ ಮಾತ್ರ ದುಡಿಯುವುದು ಗುರಿಯಲ್ಲ.
ಪರಲೋಕ ಸಾಧನೆಯನ್ನು ಮಾಡಬೇಕೆಂಬ ಪ್ರಜ್ಞೆ ಇರಬೇಕು. ಸ್ವಾರ್ಥಕ್ಕಾಗಿ ಜೀವನ ಮಾಡುವುದು ಒಬ್ಬ ಆದರ್ಶಗಳನ್ನು ಪರಿಪಾಲಿಸುವ ವ್ಯಕ್ತಿಯ ಲಕ್ಷಣಗಳಲ್ಲ. ಪರಾರ್ಥಕ್ಕಾಗಿ ಜೀವನವನ್ನು ನಡೆಸಬೇಕು. ಪರಾರ್ಥ ಸೇವೆಯನ್ನು ಮಾಡುವುದಕ್ಕೆ ತಾನೂ ಬದುಕಬೇಕು ಅನ್ನುವುದಕ್ಕಾಗಿ ಎಷ್ಟು ಬೇಕೋ ಅಷ್ಟು ಸ್ವಾರ್ಥವನ್ನು ಅವಶ್ಯವಾಗಿ ಪರಿಗಣಿಸಬೇಕು. ಆದರೆ ಕೇವಲ ಸ್ವಾರ್ಥದಲ್ಲಿ ಜೀವನದ ಪರ್ಯವಸಾನ ಆಗಬಾರದು ಅನ್ನುವುದಕ್ಕೆ ಮನುಷ್ಯನಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಶಿಕ್ಷಣ ಬೇಕು. ಗುರುಕುಲದ ಶಿಕ್ಷಣ ಬೇಕು. ಗುರುಗಳ ಅಂತೆವಾಸಿಯಾಗಿ, ಗುರುಗಳ ಸಮೀಪದಲ್ಲಿದ್ದು ಗುರುಗಳಿಂದ ಆ ಮಾರ್ಗದರ್ಶನವನ್ನು, ಉಪದೇಶವನ್ನು ಪಡೆಯಬೇಕು. ನಮ್ಮ ಭಾರತ ದೇಶದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಶಾಸ್ತ್ರದ ವೇದದ ಗುರುಕುಲಗಳು ಒಂದು ಕಾಲಕ್ಕಿದ್ದವು. 3 ಲಕ್ಷಕ್ಕೂ ಹೆಚ್ಚು ಇದ್ದವು. ಭಾರತ ದೇಶವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕೆಂಬ ಅಪೇಕ್ಷೆ ಇರುವಂತಹ ಪಾಶ್ಚಾತ್ಯರು ನಮ್ಮ ದೇಶವನ್ನು ವಶಕ್ಕೆ ತೆಗೆದುಕೊಳ್ಳಬೇಕಾದರೆ, ದೇಶದಲ್ಲಿರುವ ಸಂಸ್ಕೃತಿಯನ್ನು ನಾಶ ಮಾಡಬೇಕಾದರೆ, ದೇಶದಲ್ಲಿರುವಂತಹ ಸ್ವಾಭಿಮಾನವನ್ನು ನಾಶ ಮಾಡಬೇಕಾಗಿದ್ದರೆ ಈ ಗುರುಕುಲಗಳನ್ನು ನಾಶ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಮೊದಲು ಮಾಡಿದರು. ಎಲ್ಲಿಯವರೆಗೆ ಈ ಗುರುಕುಲ ಪದ್ಧತಿ ಇದೆ, ಈ ವೇದಶಾಸ್ತ್ರಗಳ ಬಗ್ಗೆ, ಇತಿಹಾಸ ಪುರಾಣಗಳ ಬಗ್ಗೆ ಅತಿಯಾದ ನಿಷ್ಠೆ, ಶ್ರದ್ಧೆ, ದೀಕ್ಷೆಗಳು ಪ್ರತಿಯೊಬ್ಬರ ಧಮನಿಗಳಲ್ಲಿ ಹರಿತಾ ಇದೆ, ಇಂತಹ ಸಂದರ್ಭದಲ್ಲಿ ನಮ್ಮ ಯಾವುದೇ ತರಹದ ಆಕ್ರಮಣವೂ ಇವರ ಮೇಲೆ ಪರಿಣಾಮ ಬೀರುವುದಿಲ್ಲ. ನಾವೇನಾದರೂ ಪರಿಣಾಮ ಬೀರಬೇಕು ಅಂದರೆ ಇವರಿಗಿರುವ ಈ ವೇದಶಾಸ್ತ್ರಗಳ ಅಧ್ಯಯನದ ಏನೊಂದು ಪದ್ಧತಿ ಇದೆ, ಇದರ ಬಗ್ಗೆ ಆದರ, ಶ್ರದ್ಧೆ ಕಡಿಮೆಯಾಗೋ ಹಾಗೆ ಮಾಡಬೇಕು ಅಂತ ತಮ್ಮದೇ ಆದ ಶಿಕ್ಷಣದ ಪದ್ಧತಿಯನ್ನು ಇಲ್ಲಿ ಹೇರಿದರು. ಈ ಪ್ರಾಚೀನವಾದ ಸಾಂಪ್ರದಾಯಿಕವಾದಂತಹ ಗುರುಕುಲದ ಪದ್ಧತಿಯಲ್ಲಿ ನಡೆಯುವ ಅಧ್ಯಯನದ ಕ್ರಮವನ್ನು ಕ್ರಮವಾಗಿ ಹಂತ ಹಂತವಾಗಿ ಮಾಯವಾಗುವಂತೆ ಮಾಡ್ತಾ ಬಂದರು. ಆಗ ಅವರಿಗೆ ತಮ್ಮದೇ ಆದ ವಿಚಾರಧಾರೆಯನ್ನು ಇಲ್ಲಿ ಹೇರುವುದಕ್ಕೆ ಸಾಧ್ಯವಾಯಿತು. ಆದರೆ ಇವತ್ತಿಗೂ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಬದುಕಿಗಾಗಿ, ಇನ್ನಿತರ ಕಾರಣಗಳಿಗಾಗಿ, ಇನ್ನಿತರ ಇವತ್ತಿನ ವಿವಿಧ ಸೌಕರ್ಯಗಳಿಗಾಗಿ ಬೇರೆ ಬೇರೆ ವಿದ್ಯೆಗಳ, ಬೇರೆ ಬೇರೆ ಅಧ್ಯಯನಗಳ ಪದ್ಧತಿಗಳು ಇದ್ದರೂ ಕೂಡ ಸ್ವಲ್ಪ ಆದರೂ ದಿನಕ್ಕೆ ಶಾಸ್ತ್ರಗಳ ಅಧ್ಯಯನಕ್ಕೆ, ಇತಿಹಾಸ ಪುರಾಣಗಳ ಶ್ರವಣಕ್ಕೆ, ಅಲ್ಲಿ ಹೇಳಿರುವಂತಹ ತತ್ವಗಳ ಚಿಂತನೆಗೆ, ಅಲ್ಲಿ ಹೇಳಿರುವ ತೋರಿಸಿರುವ ಆದರ್ಶಗಳ ಪರಿಪಾಲನೆಗೆ ನಮ್ಮ ಸಮಯವನ್ನು ನಾವು ಮೀಸಲಾಗಿಟ್ಟರೆ ಇಂತಹ ಕಾಲದಲ್ಲಿಯೂ ಮತ್ತೆ ನಮ್ಮ ಸಂಸ್ಕೃತಿಯನ್ನು ಉಚ್ಛ್ರಾಯದ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಯಾವುದೇ ತರಹದ ಪಾಶ್ಚಾತ್ಯರಿಗೆ ದಾಸರಾಗದಂತೆ, ಭೌತಿಕವಾಗಿ ನಾವು ಸ್ವತಂತ್ರರಾಗಿದ್ದೇವೆ ಅಂತ ಅಂದುಕೊಂಡರೂ ಮಾನಸಿಕವಾಗಿ ದಾಸ್ಯದಲ್ಲಿ ಇರುವಂತಹ ಈ ಪ್ರವೃತ್ತಿಯಿಂದ ಮುಕ್ತರಾಗಿ ನಮ್ಮದೇ ಆದಂತಹ ಶುದ್ಧವಾದ ಸನಾತನ ಧರ್ಮವನ್ನು ಪರಿಪಾಲನೆ ಮಾಡುವಂತಹ ಶಕ್ತಿ, ಆ ಹುಮ್ಮಸ್ಸು, ಆ ಅಂತಃಸತ್ವ ನಮ್ಮಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಇದೆ. ತನ್ನ ಭಕ್ತರಾದ ಸಕಲ ಸಜ್ಜನರಿಗೆ ಶ್ರೀರಾಮಚಂದ್ರ ತೋರಿಸಿಕೊಡ್ತಾ ಇದ್ದಾನೆ. ಹೇಳಿಯಲ್ಲ, ಮಾಡಿ ತೋರಿಸ್ತಾನೆ. ತಾನು ಸರ್ವಜ್ಞನಾಗಿದ್ದರೂ, ಎಲ್ಲವನ್ನೂ ತಿಳಿದಿದ್ದರೂ ಗುರುಕುಲದಲ್ಲಿದ್ದು ಅಧ್ಯಯನವನ್ನು ಮಾಡಿದ. ಅಧ್ಯಯನವನ್ನು ಮಾಡುವಾಗ
ಗುರುಗಳಾದ ವಸಿಷ್ಠರಿಂದ ಮಾತ್ರ ಅಧ್ಯಯನ ಮಾಡುವುದಲ್ಲ. ಯಾರೆಲ್ಲ ಗುರುಕುಲದಲ್ಲಿ ತನಗಿಂತಲೂ ವಯಸ್ಸಿನಿಂದ ಹಿರಿಯರಾಗಿದ್ದರು, ತಪಸ್ಸಿನಿಂದ ಹಿರಿಯರು, ಶೀಲದಿಂದ ವೃದ್ಧರು, ಅಂಥವರೆಲ್ಲರಿಗೂ ವಿಶೇಷವಾದ ಆದರ ಗೌರವಗಳನ್ನು ಸಲ್ಲಿಸ್ತಾ ಇದ್ದನಂತೆ ಶ್ರೀರಾಮಚಂದ್ರ. ಶೀಲವೃದ್ಧೈಸ್ತಪೋವೃದ್ಧೈ ವಯೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಶ್ವಪಿ. ಉತ್ತಮವಾದಂತಹ ಚಾರಿತ್ರ್ಯ ಸಂಪನ್ನರಾದವರು ಕೆಲವರು. ಜೀವನದಲ್ಲಿ ಇಂದ್ರಿಯದ ನಿಗ್ರಹವನ್ನು ಹೇಗೆ ಮಾಡಬೇಕು, ಮನಸ್ಸಿನ ನಿಗ್ರಹವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಕಲಿಸಿಕೊಡಬೇಕಾದರೆ ಪುಸ್ತಕದಿಂದ ಕಲಿಸಿಕೊಡುವುದಕ್ಕಾಗುವುದಿಲ್ಲ. ಯಾವ ವ್ಯಕ್ತಿಗಳು ತಮ್ಮ ಜೀವನವನ್ನು ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ, ತಮ್ಮ ಜೀವನದಲ್ಲಿ ಇಂದ್ರಿಯಗಳ ಸಂಯಮವನ್ನು ಮಾಡಿ ಅದರ ಫಲವನ್ನು ಕಂಡಿದ್ದಾರೆ, ಅದರ ಉಪಾಯವನ್ನು ಕಂಡಿದ್ದಾರೆ, ಅಂಥವರ ಉಪದೇಶ, ಅಂಥವರ ಒಡನಾಟ, ಅವರ ದಿನಚರಿಯನ್ನು, ಅವರ ಜೀವನದ ಶೈಲಿಯನ್ನು ನೋಡೋದೇ ಒಂದು ದೊಡ್ಡದಾದ ಪಾಠ. ಇದನ್ನು ಶ್ರೀರಾಮಚಂದ್ರ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಅವನಿಗೆ ಬೇಕಾಗಿರಲಿಲ್ಲ, ಅವನಿಂದ ಜಗತ್ತು ತಿಳಿಯಬೇಕು. ಆದರೆ ನೀವೆಲ್ಲ ಹೀಗೆ ತಿಳಿದುಕೊಳ್ಳಿ ಅಂತ ತಾನು ಮಾಡಿ, ತಾನು ನಡೆದು ನಡೆಯುವ ಬಗೆಯನ್ನು ಮಗುವಿಗೆ ತೋರಿಸಿದಂತೆ, ತಾನು ನಮಸ್ಕಾರ ಮಾಡಿ ನಮಸ್ಕಾರ ಮಾಡುವ ಪದ್ಧತಿಯನ್ನು ತನ್ನ ಪುಟ್ಟ ಮಗುವಿಗೆ ತಂದೆ ತಾಯಿಗಳು ಕಲಿಸುವಂತೆ, ತಾನು ಗುರುಕುಲದಲ್ಲಿದ್ದು ಗುರುಕುಲ ವಾಸದ ಪದ್ಧತಿ ಹೇಗಿರಬೇಕು ಅನ್ನುವುದನ್ನು ತೋರಿಸಿಕೊಟ್ಟವನು ಶ್ರೀರಾಮಚಂದ್ರ. ನಿಜವಾದ ತಂದೆ, ನಿಜವಾದ ತಾಯಿ, ನಿಜವಾದ ಗುರು ಶ್ರೀರಾಮಚಂದ್ರ. ತಂದೆ ತಾಯಿಗಳು ಹೇಗೆ ಮಾಡಿ ತೋರಿಸ್ತಾರೆ ಮಗುವಿಗೆ, ಹಾಗೆ ತಾನು ಮಾಡಿ ತೋರಿಸ್ತಾ ಇದ್ದಾನೆ. ನಾನೇ ಗುರುಕುಲದಲ್ಲಿ ವಾಸ ಮಾಡಿದರೆ ನನಗೇ ಬುದ್ಧಿ ಇಲ್ಲ, ನಾನೇ ಇನ್ನೂ ವಿದ್ಯೆಯನ್ನು ಪಡೆಯಬೇಕು ಅಂತ ಜನ ನನ್ನನ್ನು ದಡ್ಡ ಅಂತ ತಿಳಿದಾರು ಅನ್ನುವುದನ್ನು ವಿಚಾರ ಮಾಡದಂತೆ, ನಿಜವಾದ ನನ್ನ ಭಕ್ತರು ನನ್ನ ಬಗ್ಗೆ ಏನು ತಿಳಿಯಬೇಕೋ ಅದನ್ನು ತಿಳಿಯುತ್ತಾರೆ. ಯಥಾರ್ಥವಾದ ನನ್ನ ಮಹಿಮೆಯ ಬಗ್ಗೆ ತಿಳುವಳಿಕೆಯನ್ನು ವಾಯುದೇವರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸರಿಯಾದ ನಿರ್ಣಯವನ್ನು ಹೇಳಿಕೊಡ್ತಾರೆ. ಸಜ್ಜನರಿಗೆ ದೇವರ ಬಗ್ಗೆ ತಪ್ಪು ಕಲ್ಪನೆ ಬರದೇ ಇರುವಂತೆ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ಸಜ್ಜನರಿಗೆ ಹೇಗಿರಬೇಕು ಅನ್ನುವುದನ್ನು ನಾನು ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ ಮಾಡಿ ತೋರಿಸಿ ಅವರಿಗೆ ಉದ್ಧಾರ ಮಾಡಬೇಕು ಅನ್ನುವಂತಹ ಕಾರುಣ್ಯವನ್ನು ತೋರಿದ್ದಾನೆ ಶ್ರೀರಾಮಚಂದ್ರ. ಹೇಗೆ ಅಕ್ಷರಗಳನ್ನು ಬರೆಯಬೇಕು ಅಂತ ನಾವು ಬರೆಯದೇ ಇದ್ದರೆ ಮಗುವೂ ಬರೆಯೋದಿಲ್ಲ ಅಂತ ಪಾಟಿ ಬಳಪ ತೆಗೆದುಕೊಂಡು ನಾವೇ ಅಕ್ಷರವನ್ನು ಬರೀತಾ ಕೂತ್ರೆ ನೋಡುವವರು ಇವರಿಗೆ ಅಕ್ಷರ ಬರಲಿಕ್ಕಿಲ್ಲ, ಈಗ ಪ್ರಾರಂಭ ಮಾಡಿದರೇನೋ ಅಂತ ಅಂದ್ಕೊಳ್ತಾರೆ ಅಂತ ನಮಗೆ ಸಂಕೋಚ ಆಗತ್ತೆ. ಮಗುವಿನ ಕೈ ಹಿಡಿದು ಬರೆಸ್ಬೋದು, ಆದರೆ ನಾನು ಬರೆಯದೇ ಇದ್ದರೆ ಅದು ಬರೆಯೋದಿಲ್ಲ ಅಂತ ಅದರ ಎದುರಿಗೆ ಕುಳಿತು ಬರೀತಾ ಕೂಡಬೇಕು ಅಂತಂದರೆ ಒಬ್ಬ ವ್ಯಕ್ತಿಗೆ ಸಂಕೋಚ ಅನ್ನಿಸ್ತದೆ, ಅವಮಾನ ಅಂತ ಅಂದ್ಕೊಳ್ತಾನೆ. ಆದರೆ ಸರ್ವೋತ್ತಮನಾದ ಶ್ರೀರಾಮಚಂದ್ರ ಅದೆಷ್ಟು ದಯಾಸಾಗರ ಅಂದರೆ ತಾನು ಸ್ವತಃ ಗುರುಕುಲದಲ್ಲಿ ವಾಸ ಮಾಡ್ತಾನೆ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ. ಕೇವಲ ರಾಕ್ಷಸರ ಸಂಹಾರಕ್ಕಾಗಿ ದೇವರು ಅವತಾರ ಮಾಡುವುದಲ್ಲ, ಮರ್ತ್ಯರಿಗೆ ಆ ಮರ್ತ್ಯತೆಯನ್ನು ಕಳೆದುಕೊಳ್ಳುವ ದಾರಿಯೇನು ಅನ್ನುವುದನ್ನು ಶಿಕ್ಷಣ ಕೊಡುವುದಕ್ಕೋಸ್ಕರ, ಹೇಗೆ ಸಾಧನೆಯನ್ನು ಮಾಡಿ ಉನ್ನತಿಯನ್ನು ಪಡೆಯಬೇಕು ಅಂತ ತೋರಿಸುವುದಕ್ಕಾಗಿ ಅವತಾರ ಮಾಡಿದ್ದು. ಆ ದೃಷ್ಟಿಯಲ್ಲಿ ಪರಮಾತ್ಮ ಗುರುಕುಲದಲ್ಲಿ ವಾಸ ಮಾಡಿ ಗುರುಗಳಿಂದ ಅಧ್ಯಯನ ಮಾಡುವುದನ್ನು ಒಂದು ನಮಗೆ ಕಲಿಸುವುದರ ಜೊತೆಗೆ ಇನ್ನೊಂದನ್ನು ಕಲಿಸ್ತಾನೆ. ನಮಗಿಂತಲೂ ಹಿರಿಯರು, ದೊಡ್ಡವರು ಯಾರೋ ಅಂಥವರ ಜೊತೆಗೆ
ಮಾತನಾಡಬೇಕು, ಅವರ ಸಹವಾಸ ಮಾಡಬೇಕು, ಅವರ ಸಹವಾಸದಿಂದ ನಾವು ಕೆಲವು ಸಂಗತಿಗಳನ್ನು ಕಲಿಯಬೇಕು ಅಂತ ತೋರಿಸಿಕೊಡ್ತಾನೆ. ಏಕಾದಶಿಯ ಉಪವಾಸವನ್ನು ಮಾಡಬೇಕು ಅಂತ 100 ಬಾರಿ ಹೇಳಿದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಗೆ ಎಂದೂ ಉಪವಾಸ ಮಾಡಿ ಗೊತ್ತಿಲ್ಲದೇ ಇದ್ದ ವ್ಯಕ್ತಿ, 1 ಗಂಟೆಗೆ ಮಧ್ಯದಲ್ಲಿ ಏನಾದರೂ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಬೇಕು ಅನ್ನುವ ಒಂದು ಅಭ್ಯಾಸ ಇರೋ ವ್ಯಕ್ತಿ, ಅವನಿಗೆ ಇದು ಅಸಾಧ್ಯ ಅಂತ ಅನಿಸುತ್ತೆ. ಎಷ್ಟೋ ಜನರನ್ನು ನಾವು ನೋಡಿದ್ದೇವೆ. ಇಂತಹ ಒಂದು ಸಜ್ಜನರ ಮಧ್ಯದಲ್ಲಿರುವ ಜನರಿಗೆ ಅದು ಏನು ದೊಡ್ಡ ಆಶ್ಚರ್ಯ ಅಪರೂಪ ಅಂತ ಅನಿಸಿರಲಿಕ್ಕಿಲ್ಲ. ಆದರೆ ದೂರದಲ್ಲಿದ್ದ ಕೆಲವು ಜನರಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೂ ತಗೊಳ್ಳೋದಿಲ್ವ, ಏನೂ ತಿನ್ನೋದಿಲ್ವ, ಅದು ಹೇಗಿರ್ಲಿಕ್ಕೆ ಸಾಧ್ಯ, ಅದು ಸುಳ್ಳು ಅಂತಾರೆ. ಅದು ಇರಲಿಕ್ಕೇ ಸಾಧ್ಯ ಇಲ್ಲ ಅನ್ನುವುದರಷ್ಟು ಕೆಲವರಿಗೆ ಅನ್ನಿಸ್ತದೆ. ಯಾಕೆ ಅಂದರೆ ಉಪವಾಸ ಮಾಡುವವರ ಸಹವಾಸದೊಳಗೆ ಅವರು ಇರೋದಿಲ್ಲ, ಮಾಡಿದ್ದನ್ನು ನೋಡಿಲ್ಲ, ಮಾಡುವುದು ಸಾಧ್ಯವಿದೆ ಅಂತವರಿಗೆ ಅನಿಸಿಲ್ಲ. ಇಲ್ಲಿ ಅನೇಕ ಸಜ್ಜನರು ನಿರಾಹಾರ ಉಪವಾಸವನ್ನು ಮಾಡುವವರಿದ್ದೀರಿ ಅಂತ ನಾವು ಭಾವಿಸಿದ್ದೇವೆ. ಅಂತಹ ಸಜ್ಜನರ ಒಡನಾಟದೊಳಗಿದ್ದರೆ ತಾನು ಮಾಡ್ತಾನೋ ಬಿಡ್ತಾನೋ, ಮಾಡೋದು ಸುಳ್ಳು, ಮಾಡುವುದು ಅಸಾಧ್ಯ ಅನ್ನುವ ತಪ್ಪು ತಿಳುವಳಿಕೆಯನ್ನಾದರೂ ಮೊದಲು ಬಿಡ್ತಾನೆ. ಹಂತ ಹಂತವಾಗಿ ಯಾಕೆ ನಾನು ಸ್ವಲ್ಪ ಆದರೂ ಮಾಡಬಾರದು ಅನ್ನುವ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಒಂದು ದಿನ ಪೂರ್ಣ ಮಾಡುವ ಯಶಸ್ಸನ್ನು ಪಡೆಯಬಹುದು. ಅದು 10 ಬಾರಿ ಮಾಡು ಅಂತ ಹೇಳಿದರೆ ಗೊತ್ತಾಗದೇ ಇದ್ದದ್ದು ಮಾಡುವವರ ಜೊತೆಗಿದ್ದರೆ ಆ ಪ್ರೇರಣೆ ಅವನಿಗೆ ಸಿಗತ್ತೆ. ಅವರ ಸಾಧಕರ ಉಪದೇಶವನ್ನು ಕೇಳಬೇಕು. ಕೆಲವರು ಪುಸ್ತಕವನ್ನು ಕಂಠಪಾಠ ಮಾಡಿ ಹೇಳ್ತಾರೆ, ಅದಲ್ಲ. ಸ್ವತಃ ಅನುಷ್ಠಾನದಲ್ಲಿಟ್ಟುಕೊಂಡಂತಹ ಒಬ್ಬ ವ್ಯಕ್ತಿ ಹೇಳಿದರೆ ಅದರ ಪರಿಣಾಮ ಬಹಳ. ಒಬ್ಬ ವೈದ್ಯನ ಹತ್ತಿರ ರೋಗಿ ಹೋದನಂತೆ. ಯಾಕೆ ಹೋದ ಅಂದರೆ ಶುಗರು ಬಹಳ ಇತ್ತು, ಆದರೆ ಸಕ್ಕರೆ ಬೆಲ್ಲ ತಿನ್ನೋ ಚಟನೂ ಬಹಳ ಇದೆ, ಏನು ಮಾಡಿದರೂ ಕಡಿಮೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನು ಉಪಾಯ ಮಾಡಬೇಕು ಅಂತ. ಅದಕ್ಕೆ ವೈದ್ಯರ ಹತ್ರ ಕೇಳಲಿಕ್ಕೆ ಹೋದರೆ 1-2 ದಿವಸ ಬಿಟ್ಟು ಬಾ ಅಂತ ಹೇಳಿದ್ರಂತೆ ವೈದ್ಯರು. ಮತ್ತೆ ಹೋದನಂತೆ. ಹೋದರೆ ನೋಡಪ್ಪ, ಬಹಳ ಘಾತಕ ಇದು, ಬಹಳ ಕಂಟ್ರೋಲ್ ಮಾಡಬೇಕು, ಶುಗರ್ ಕಂಟ್ರೋಲ್ ಮಾಡದೇ ಇದ್ದರೆ ಒಳ್ಳೆಯದಾಗೋದಿಲ್ಲ, ಸಕ್ಕರೆ ಬೆಲ್ಲ ಎಲ್ಲ ತಿನ್ನೋದು ಬಿಟ್ಟುಬಿಡು, ಇಂತಿಂತಹ ಆಹಾರಗಳನ್ನು ಮಾತ್ರ ತಗೋ ಅಂತ ಹೇಳಿದರು. ಇಷ್ಟು ಹೇಳಲಿಕ್ಕೆ 2 ದಿವಸ ಯಾಕೆ ಬೇಕಾಯ್ತು ನಿಮಗೆ ಅಂತ ಕೇಳಿದ್ನಂತೆ. ಮೊನ್ನೆನೇ ಬಂದಿದ್ದೆ, ಅಷ್ಟು ದೂರ ಮಳೆಯಲ್ಲಿ ಒತ್ತೊಯ್ಸ್ಕೊಂಡು ವಾಪಸ್ ಕಳಿಸಿ ಇವತ್ತು ಯಾಕೆ ಕರೆದು ಹೇಳಿದಿರಿ ಅಂತ. ನಾನೂ ಭಾಳ ತಿಂತಿದ್ದೆ, ಬಿಟ್ಟ ಮೇಲೆ ನಿನಗೆ ಹೇಳೋಣ ಅಂತ ಇವತ್ತು ಕರೆದು ಅಂತ. ತಾನೇ ತಿಂತಿದ್ರೆ ತಿನ್ನಬೇಡ ಅಂತ ಹೇಳಿದಕ್ಕೆ ಧ್ವನಿ ಇರೋದಿಲ್ಲ, ಆ ಧೈರ್ಯ ಬರೋದಿಲ್ಲ, ಅದರ ಪರಿಣಾಮ ಆಗೋದಿಲ್ಲ. ಸುಳ್ಳು ಮಾತನಾಡುವವನು ಸತ್ಯದ ಬಗ್ಗೆ ಎಷ್ಟು ಉಪನ್ಯಾಸ ಮಾಡಿದರೂ ಪ್ರಯೋಜನ ಇಲ್ಲ. ತಾನು ಸತ್ಯವನ್ನು ಮಾತನಾಡ್ತಾ ಇದ್ದ ಅಂದರೆ ಅಂತಹ ವ್ಯಕ್ತಿ ಸತ್ಯದ ಬಗ್ಗೆ ಹೇಳಿದರೆ ಅದರ ತೂಕವೇ ಬೇರೆ. ಆ ರೀತಿ ಶೀಲವನ್ನು, ಶುದ್ಧವಾದ ಚಾರಿತ್ರ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥವರು ಯಾರೋ, ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ನಿಗ್ರಹವನ್ನು ಮಾಡುವವರು ಯಾರೋ, ವ್ರತ ನಿಯಮ ಉಪವಾಸಾದಿಗಳನ್ನು ಮಾಡುವವರು ಯಾರೋ ಅವರ ಜೊತೆಗೆ ಮಾತನಾಡ್ತಾ ಇದ್ದನಂತೆ ಶ್ರೀರಾಮಚಂದ್ರ. ಹೀಗೆ ನೀವು ಮಾತನಾಡಬೇಕು, ಅಂಥವರ ಸಹವಾಸದೊಳಗಿರಬೇಕು ಅಂತ ಜಗತ್ತಿಗೆ ತೋರಿಸಿಕೊಡ್ತಾನೆ. ಶೀಲವೃದ್ಧೈ ಕಥಯನ್ನಾಸ್ತವೈ ನಿತ್ಯಂ, ಪ್ರತಿನಿತ್ಯವೂ ಒಂದೊಂದು ಡೇ ಅಂತ ಮಾಡಿರ್ತಾರಲ್ಲ, ಟೀಚರ್ಸ್ ಡೇ, ಆ ಡೇ, ಈ ಡೇ ಅಂತ. ಬರೇ ಆ ಡೇ ಈ ಡೇಗಳನ್ನು ಮಾಡಿದರೆ ಈಡೇರೋದಿಲ್ಲ ಉದ್ದೇಶಗಳು. ನಿತ್ಯದಲ್ಲಿಯೂ ಮಾಡಬೇಕು. ಕಥಯನ್ನಾಸ್ತವೈ ನಿತ್ಯಂ, ನಿತ್ಯದಲ್ಲಿಯೂ ಅಂತಹ ಸಜ್ಜನರ ಜೊತೆಗೆ ಮಾತನಾಡ್ತಾ ಇದ್ದನಂತೆ ಶ್ರೀರಾಮಚಂದ್ರ. ಯಾವಾಗ ಮಾತಾಡ್ತಾ ಇದ್ದ? ಬರೀ ಹರಟೇನಾ?
ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇರಲಿಲ್ವಾ? ಅಸ್ತ್ರಯೋಗ್ಯಾಂತರೇಶ್ವಪಿ, ಮಧ್ಯದಲ್ಲೇನು ವಿರಾಮಕ್ಕೆ ಅವಕಾಶ ಕೊಡ್ತಾ ಇದ್ದಾರಲ್ಲ, ಸ್ವಲ್ಪ ಪಾಠ, ಸ್ವಲ್ಪ ಪ್ರಾಕ್ಟಿಕಲ್ಲು, ಮಧ್ಯದಲ್ಲಿ ವಿರಾಮ. ವಿರಾಮ ಇದ್ದಾಗ ಸಜ್ಜನರ ಜೊತೆಗೆ ಚಿಂತನ. ಹಾಳು ಹರಟೆ ಹೊಡೆಯದೆ, ಆಟ ಪಾಠಗಳಲ್ಲಿ ಕಾಲ ಕಳೆಯದೆ, ಆ ಸಂದರ್ಭದಲ್ಲಿ ಇಂತಹ ಜ್ಞಾನಿಗಳ ಜೊತೆಗೆ ಚಿಂತನವನ್ನು ಮಾಡಿ ತೋರಿಸ್ತಾ ಇದ್ದನಂತೆ ಶ್ರೀರಾಮಚಂದ್ರ ಶೀಲವೃದ್ಧೈ. ನಾಳೆಯೇ ಇದೆ ಏಕಾದಶಿಯ ಉಪವಾಸ. ಎಲ್ಲರೂ ಸಂಕಲ್ಪವನ್ನು ಮಾಡಿ. ಬಹಳಷ್ಟು ಜನ ಮಾಡುವವರೇ ಇದ್ದೀರಿ ಎನ್ನುವ ಪೂರ್ಣ ವಿಶ್ವಾಸ ನನಗಿದೆ. ಈ ಚಪ್ಪಾಳಿ ಯಾರಿಗಾಗಿ ಯಾರು ಹೊಡೆದರು ಅಂತ ಗೊತ್ತಾಗ್ತಾ ಇಲ್ಲ. ಅಂತೂ ನಮ್ಮೂರಲ್ಲಿ ಬಹಳ ಜನ ಇದ್ದಾರೆ ಅಂತ ಸಂತೋಷವಾಗಿ ಹೊಡೆದದ್ದ, ನಾವೇ ಮಾಡ್ತಾ ಇದ್ದೀವಿ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೊಡೆದದ್ದ, ಎರಡನೇದಾದರೆ ಬಹಳ ಸಂತೋಷ ಅಂತ ಅನ್ನಿಸ್ತದೆ. ಏಕಾದಶಿಯ ಉಪವಾಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಮಾಡಿದ ಸಕಲ ಪಾಪಗಳಿಗೆ ಪ್ರಾಯಶ್ಚಿತ್ತ, ಸುಲಭವಾದ ಪ್ರಾಯಶ್ಚಿತ್ತ. ಮನುಷ್ಯನಿಗೆ ನಾನಾ ತರಹದ ಕಷ್ಟಗಳಿವೆ. ಕಾರ್ಯಗಳಲ್ಲಿ ಯಶಸ್ಸಿಲ್ಲ, ಹಣದ ಕೊರತೆ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಮಾನಸಿಕವಾದಂತಹ ಸಮಸ್ಯೆ, ಭಯ, ಬೇಚೈನು, ಅಂತಃಕಲಹ, ವಿಚ್ಛೇದನಗಳು, ವಿವಿಧ ಸಮಸ್ಯೆಗಳಿವೆ. ಸಮಸ್ಯೆಗಳು ವಿವಿಧ, ಎಲ್ಲದಕ್ಕೂ ಮೂಲ ಪಾಪವೇ. ಪಾಪಗಳು ವಿವಿಧ ಪಾಪಗಳು, ಆದರೆ ಪಾಪಗಳೇ. ನಾನಾ ರೀತಿಯ ಪಾಪಗಳಿವೆ. ನಾನಾ ತರಹದ ಪಾಪಗಳಿಗೆ ನಾನಾ ತರಹದ ಪ್ರತಿಫಲ. ಆದರೆ ಪಾಪಗಳಿಲ್ಲದೆ ಕಷ್ಟಗಳಿಲ್ಲ, ಪಾಪಗಳಿಲ್ಲದೆ ರೋಗಗಳಿಲ್ಲ, ಪಾಪಗಳಿಲ್ಲದೆ ವಿಘ್ನಗಳಿಲ್ಲ. ಎಲ್ಲ ತರಹದ ದುಃಖಗಳಿಗೆ, ಸಮಸ್ಯೆಗಳಿಗೆ, ವಿಘ್ನಗಳಿಗೆ, ಅಡ್ಡಿ ಆತಂಕಗಳಿಗೆ ಮೂಲವಾದಂತಹ ಪಾಪಗಳನ್ನು ಕುಳಿತರೆ ನಿಂತರೆ ಮಾನವ ಮಾಡುತ್ತಾನೆ. ನಾನಾ ತರಹದ ಕ್ರಿಮಿ ಕೀಟಗಳ ಹಿಂಸೆ ನಮ್ಮಿಂದ ಆಗ್ತದೆ. ಓಡಾಡುವಾಗ ಕಣ್ಣಿಗೆ ಕಾಣದಂಥ ಎಷ್ಟು ಜೀವರಾಶಿಗಳ ಹಿಂಸೆಯನ್ನು ನಾವು ಮಾಡ್ತೇವೋ ಲೆಕ್ಕ ಇಲ್ಲ. ಅನಿವಾರ್ಯವಾಗಿ ಆ ಹಿಂಸೆಗಳು ನಮ್ಮಿಂದ ಆಗ್ತವೆ. ಓಡಾಡುವಾಗ ಬೇಕಾದಷ್ಟು ಕ್ರಿಮಿಗಳ ನಾಶ ಆಗುತ್ತೆ. ಓಡಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಮಾತಾಡದೇ ಇರಲಿಕ್ಕೆ ಆಗೋದಿಲ್ಲ. ಏನು ಮಾಡಿದರೂ ಆ ತರಹದ ಸಹಜ ಹಿಂಸೆಗಳು ಒಂದು ಕಡೆಗೆ. ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾಡುವಂಥದ್ದು ಮತ್ತೊಂದು. ಹಿರಿಯರ ಗುರುಗಳ ದ್ರೋಹ, ಅವರ ಆಜ್ಞೆಯ ಉಲ್ಲಂಘನೆ, ಎಲ್ಲದರ ಮೇಲೆ ಶಾಸ್ತ್ರವಿಹಿತವಾದ ಕರ್ತವ್ಯಗಳ ಪರಿತ್ಯಾಗ. ಒಂದಲ್ಲ ಎರಡಲ್ಲ, ಲೆಕ್ಕ ಇಲ್ಲದಷ್ಟು ಕರ್ತವ್ಯ ಕರ್ಮಗಳ ರಾಶಿ ಇದೆ. ಗೊತ್ತೇ ಇಲ್ಲ, ಮಾಡೋದಂತೂ ದೂರ ಉಳಿಯಿತು. ಮಾಡಬಾರದು ಅಂತ ಹೇಳಿದ ನಿಷಿದ್ಧವಾದ ಕರ್ಮಗಳು ಸಾವಿರಾರು. ಅಂತಹ ನಿಷಿದ್ಧ ಕರ್ಮಗಳನ್ನು ಮಾಡುತ್ತಾನೆ, ವಿಹಿತ ಕರ್ಮಗಳನ್ನು ಮಾಡೋದಿಲ್ಲ. ಇಂತಹ ವಿವಿಧ ವಿಚಿತ್ರ ಪಾಪಗಳ ಬೆಟ್ಟ ಇದೆ. ಹಾಗಿದ್ದಾಗ ಯಾವ ಕಷ್ಟವೂ ಆಗಬಾರದು, ಸುಖವಾಗಿರಬೇಕು ಅಂದರೆ ಹೇಗೆ ಸಾಧ್ಯ? ಪಾಪಗಳಿಗೆ ಪ್ರಾಯಶ್ಚಿತ್ತ ಬೇಕು. ಎಲ್ಲ ಪಾಪಗಳನ್ನು ಕಳೆದುಕೊಂಡು ಒಂದೇ ದಿನಕ್ಕೆ ಮೋಕ್ಷಕ್ಕೆ ಹೋಗುವುದು ಸಾಧ್ಯ ಇಲ್ಲದ ಮಾತು. ಅದು ಭಗವಂತನ ದರ್ಶನದಿಂದ ಸಾಧ್ಯ. ಆದರೆ ಅಲ್ಲಿಯವರೆಗೆ ಹಂತ ಹಂತವಾಗಿ ನಮ್ಮ ಪಾಪಗಳನ್ನು ಕಡಿಮೆ ಮಾಡ್ತಾ ಹೋಗಬೇಕಾದರೆ, ಪಾಪಗಳನ್ನು ಮಾಡೋದು ಮಾತ್ರ ಆಗೋದು, ಪ್ರಾಯಶ್ಚಿತ್ತ ಇಲ್ಲ ಅಂತಾಗಬಾರದು. ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಲ್ಲ. ಪ್ರಾಯಶ್ಚಿತ್ತಗಳಲ್ಲಿ ಅತಿ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂದರೆ ಅದು ಏಕಾದಶಿಯ ಉಪವಾಸ. ಬಹಳ ಕಷ್ಟವಾದದ್ದು ಅಂತೆಲ್ಲ ತಿಳಿದಿದ್ದಾರೆ, ಅತೀ ಸುಲಭವಾದದ್ದು. ಕಷ್ಟವಾದದ್ದು ಬೇಕಾದಷ್ಟಿದೆ. ಮಾಸೋಪವಾಸ ಇದೆ, ತಿಂಗಳು ಉಪವಾಸ ಇದೆ, ಚಾಂದ್ರಾಯಣಾದಿ ವ್ರತಗಳೆಲ್ಲ ಇವೆ. ಕಷ್ಟದ ಅನೇಕ ವ್ರತಗಳನ್ನು ಹೇಳಿದ್ದಾರೆ. ಅನೇಕ ದಿನಗಳವರೆಗೆ, ತಿಂಗಳು ವರ್ಷಗಳವರೆಗೆ ಮಾಡುವಂತಹ ವ್ರತಗಳೂ ಇವೆ. ಅದ್ಯಾವುದು ಇಲ್ಲದಂತೆ ಒಂದೇ ದಿನ, 15 ದಿನಕ್ಕೆ ಒಂದು ದಿನ ಮಾತ್ರ ಉಪವಾಸ ಇದ್ದು, ದಶಮಿಯೂ ಊಟ ಇದೆ, ದ್ವಾದಶಿಯೂ ಊಟ ಇದೆ. ಒಂದು ದಿನ ಮಾತ್ರ ಮಧ್ಯದಲ್ಲಿ
ಊಟ ಇಲ್ಲದೆ ಇರುವಂತಹ ಅತೀ ಸುಲಭವಾದ ಈ ಒಂದು ಏಕಾದಶಿಯ ಉಪವಾಸದಿಂದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತೆ ಆಗ್ತದೆ. ಕಾಶಿ ಗಯಾ ಮೊದಲಾದ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ ಫಲ ಒಂದು ಏಕಾದಶಿಯ ಉಪವಾಸದಿಂದ, ಎಲ್ಲ ಯಜ್ಞಗಳನ್ನು ಮಾಡಿದ ಫಲ, ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದಂತಹ ಫಲ, ಎಲ್ಲ ದಾನ ಕೊಟ್ಟ ಫಲ ಏಕಾದಶಿಯ ಉಪವಾಸದಿಂದ ಬರ್ತದೆ. ಇಷ್ಟು ಸುಲಭವಾದ ಪುಣ್ಯದ ರಾಶಿ ಏಕಾದಶಿಯ ಉಪವಾಸದಿಂದ. ಅಷ್ಟೇ ಪಾಪಗಳ ಪರಿಹಾರ. ಇಂತಹ ಉತ್ತಮವಾದ ಶ್ರೇಷ್ಠವಾದ ಏಕಾದಶಿಯ ಉಪವಾಸವನ್ನು ವಿಷ್ಣು ಪ್ರೀತಿಗಾಗಿ, ಹರಿದಿನ ಹರಿಯ ಪ್ರೀತಿಗಾಗಿ ಈ ಏಕಾದಶಿಯ ಉಪವಾಸ ಅಂತ ಸಂಕಲ್ಪ ಮಾಡಿದರೆ ಪಾಪಗಳಿಗೆ ಪರಿಹಾರ ಆಯಿತು. ಪುಣ್ಯಗಳ ರಾಶಿ ತನಗೆ ತಾನೇ ಬಂದು ನಮ್ಮಲ್ಲಿ ಸೇರತ್ತೆ. ರೋಗಗಳ ಪರಿಹಾರ ಆಗತ್ತೆ, ಆರೋಗ್ಯ ವೃದ್ಧಿ ಆಗ್ತದೆ, ಮನೋಬಲ ಬೆಳೆಯುತ್ತೆ, ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗತ್ತೆ, ಶೀಲವನ್ನು ಬೆಳೆಸಿಕೊಳ್ಳುವುದಕ್ಕೆ, ಶುದ್ಧವಾದ ಚಾರಿತ್ರ್ಯ ಸಂಪನ್ನತೆಯನ್ನು ಬೆಳೆಸಿಕೊಳ್ಳುವುದರ ಮೊದಲ ಹೆಜ್ಜೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಂತಹ ಏಕಾದಶಿಯ ಉಪವಾಸವನ್ನು ನಾಳೆ ದಿವಸ ಅಲ್ಲ, ನಾಳೆಯಿಂದ ಪ್ರತಿ ಏಕಾದಶಿಯನ್ನು ಅವಶ್ಯವಾಗಿ ಉಪವಾಸ ಮಾಡುತ್ತೇವೆ ಎನ್ನುವಂತಹ ದೃಢವಾದ ಪ್ರತಿಜ್ಞೆಯನ್ನು ಅತ್ಯಂತ ಧೈರ್ಯದಿಂದ ಎಲ್ಲರೂ ಕೈ ಎತ್ತಿ ಮಾಡಿ. ಯಾರ್ಯಾರು ಮಾಡ್ತೀರಿ ಕೈ ಎತ್ತಿ? ಎಲ್ಲ ಏಕಾದಶಿಯನ್ನು ಉಪವಾಸ ಮಾಡುವಂತಹ ಸಕಲ ಭಗವದ್ಭಕ್ತರಿಗೂ ಭಗವಂತನ ಪರಿಪೂರ್ಣ ಅನುಗ್ರಹ ಆಗಲಿ. ನಿರ್ವಿಘ್ನವಾಗಿ ನಿಮ್ಮ ಈ ವ್ರತ ಸಾಗಲಿ. ಕೈ ಎತ್ತಿದ್ದು ಒಂದೇ ಆಗಿದ್ದರೂ ಕೂಡ ಕೆಲವರು ಎರಡು ಕೈ ಎತ್ತಿದ್ದಾರೆ. ಕೈಗಳಲ್ಲಿ ಅನೇಕ ಬೆರಳುಗಳಿವೆ. ಇದರರ್ಥ ನೀವು, ನಿಮ್ಮ ಮಕ್ಕಳು, ನಿಮ್ಮ ಇಷ್ಟಮಿತ್ರರೆಲ್ಲರ ಪರವಾಗಿಯೂ ನೀವು ಪ್ರತಿಜ್ಞೆ ಮಾಡಿದ್ದೀರಿ ಅಂತ ಭಾವಿಸ್ತೇವೆ. ಎಲ್ಲರಿಂದಲೂ ಮಾಡಿಸಿ. ಈ ಮೂಲಕವಾಗಿ ಪ್ಲಾಸ್ಟಿಕ್ ಮುಕ್ತವಾದ ನಗರ ಅಂತ ಮಾಡ್ತಾ ಇರ್ತಾರೆ. ಮಾಡಲಿ, ಬಹಳ ಸಂತೋಷ. ಒಳ್ಳೆ ಪರಿಸರ ಇರೋದು ಒಳ್ಳೆಯದು. ಆದರೆ ಪಾಪಮುಕ್ತ ನಗರ ಅಂತ ಆಗಬೇಕು. ಪ್ಲಾಸ್ಟಿಕ್ ಮುಕ್ತ ನಗರ ಅಲ್ಲ, ಪಾಪಮುಕ್ತ ನಗರ ಆಗುವಂತೆ ಈ ಒಂದು ಪ್ರತಿಜ್ಞೆಯನ್ನು ರಾಮದೇವರ, ಹಯಗ್ರೀವ ದೇವರ ಸನ್ನಿಧಾನದಲ್ಲಿ ಮಾಡಿ, ಈ ತರಹದ ಒಂದು ಉತ್ತಮವಾದ ನಡೆ, ಒಂದು ಉತ್ತಮವಾದ ಹೆಜ್ಜೆ ಧಾರ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕವಾದ ಮಾರ್ಗದಲ್ಲಿ ನಮಗೆ ಸಾಗುವುದಕ್ಕೆ ಸಾಧ್ಯವಾಗಬೇಕಾಗಿದ್ದರೆ ಶೀಲವೃದ್ಧೈ, ಅಂಥವರ ಜೊತೆಗೆ ಸಹವಾಸ ಬೇಕು. ಹೇಗೆ ಮಾಡಬೇಕು, ನೀವು ಹೇಗೆ ಮಾಡ್ತೀರಿ, ಹೇಗೆ ಸಾಧ್ಯವಾಗತ್ತೆ ಅಂತ ಮಾಡುವವರನ್ನು ಕೇಳಿ. ರಾಮನ ಆದರ್ಶವನ್ನು ಪರಿಪಾಲನೆ ಮಾಡಬೇಕು ಅಂತ ತಾನೇ ಪ್ರಾರಂಭ ಮಾಡಿದ್ದು ರಾಮನ ಚಿಂತನ. ಪ್ರಾರಂಭ ಮಾಡಿ ಮಾಡುವವರನ್ನು ಕೇಳಿ, ಹೇಗೆ ಮಾಡಬೇಕು ಅಂತ ಕೇಳಿ. ಶೀಲವೃದ್ಧೈ ತಪೋವೃದ್ಧೈ, ಅವರಿಂದ ಸಂದೇಶವನ್ನು ಪಡೆದು ಆ ಮಾರ್ಗದರ್ಶನದಲ್ಲಿ ಮಾಡಿ. ತಪೋವೃದ್ಧರು, ನಾನಾ ವಿಧವಾದ ತಪಸ್ಸುಗಳಿವೆ. ಕಾಯಕ್ಲೇಶವನ್ನು ಸಹನೆ ಮಾಡುವುದು ತಪಸ್ಸು. ಏಕಾದಶಿಯೂ ಒಂದು ತಪಸ್ಸು. ಸತ್ಯ ಮಾತನಾಡುವುದೂ ಒಂದು ತಪಸ್ಸು. ಕೆಲವರಿಗೆ ಸತ್ಯ ಮಾತನಾಡಲಿಕ್ಕೆ ಬಹಳ ಕಷ್ಟ ಅಂತ ಅನ್ನಿಸ್ತದೆ. ಏನು ಕಷ್ಟ ಇಲ್ಲ, ಬೇಕಾದಷ್ಟು ಸತ್ಯವಂತರು, ಸತ್ಯನಿಷ್ಠರಾದವರಿದ್ದಾರೆ. ಧೈರ್ಯದಿಂದ ಸತ್ಯವನ್ನು ಹೇಳಬೇಕು. ಅದರಲ್ಲಿ ಬಹಳ ಸೂಕ್ಷ್ಮ ಇದೆ. ಸತ್ಯ ಇದು ತಪಸ್ಸು. ಯಾಕೆ ಅಂದರೆ ಸತ್ಯ ಮಾತನಾಡೋದು ಅಂದರೆ ಹೇಗೆ ಬೇಕು ಹಾಗೆ ಮಾತಾಡೋದಲ್ಲ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಪ್ರಿಯಂಚ ನಾನೃತಂ ಬ್ರೂಯಾತ್, ಏಷ ಶಾಸ್ತ್ರಸ್ಯ ನಿರ್ಣಯ. ಸತ್ಯವನ್ನು ಮಾತನಾಡಬೇಕು, ಆದರೆ ಪ್ರಿಯವಾದದ್ದನ್ನು ಮಾತಾಡಬೇಕು. ಅಸತ್ಯ ಮಾತನಾಡಬಾರದು. ಇದರರ್ಥ ಸತ್ಯ ಇದ್ದದ್ದನ್ನು ಎಲ್ಲ ಹೇಳಬೇಕು ಅಂತಲ್ಲ. ಕೆಲವುದು ಅಪ್ರಿಯವಾಗಿರ್ತದೆ. ಮನಸ್ಸಿಗೆ ಸುಮ್ಮನೆ ಕಷ್ಟ ಕೊಡೋ ಅಂಥದ್ದನ್ನು ಹೇಳಬಾರ್ದು. ಕೆಲಸ ಇದ್ದರೆ ಹೇಳಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಆದರೆ
ಪ್ರಿಯ ಹೇಳಬೇಕು ಅಂತ ಸುಳ್ಳು ಹೇಳಲಿಕ್ಕೂ ಹೋಗಬಾರ್ದು. ಪ್ರಿಯಂಚ ನಾನೃತಂ ಬ್ರೂಯ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇ ದೊಡ್ಡ ತಪಸ್ಸು. ನಾಸ್ತಿ ಸತ್ಯಾತ್ ಪರಂ ತಪಃ. ಸತ್ಯವನ್ನು ಮೀರಿದ ತಪಸ್ಸಿಲ್ಲ ಅಂತ ಮಹಾಭಾರತ ಹೇಳುತ್ತದೆ. ಆ ದೃಷ್ಟಿಯಲ್ಲಿ ಸತ್ಯವನ್ನು ಮಾತನಾಡುವಂತಹ ಒಂದು ತಪಸ್ಸನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರಿರ್ತಾರೆ ತಪೋವೃದ್ಧರು. ಅವರ ಸಹವಾಸದಿಂದ ಸತ್ಯವನ್ನೇ ಮಾತನಾಡಬೇಕೆಂಬಂತಹ ಒಂದು ರೂಢಿಯನ್ನು ನಾವು ತಂದುಕೊಂಡ್ರೆ ಬಹಳ ದೊಡ್ಡದಾದ ಸಾಧನೆ. ಇಡೀ ಜಗತ್ತು ಸತ್ಯದಿಂದ ನಿಂತಿದೆ. ಜಗತ್ತೇ ಸತ್ಯವಾಗಿದೆ. ಜಗತ್ತು ನಿಂತದ್ದು ಸತ್ಯನ ಮೇಲೆ, ಜಗತ್ತು ಸಾಗಿದ್ದು ಸತ್ಯದ ಕಡೆಗೆ. ಜಗತ್ತೆಲ್ಲ ಸತ್ಯ, ಸತ್ಯನಾದ ಪರಮಾತ್ಮನ ಮೇಲೆ ನಿಂತಿದೆ. ಸತ್ಯವಂತರಾದ, ನಿಷ್ಠಾವಂತರಾದ ತಪಸ್ವಿಗಳ ತಪಸ್ಸಿನಿಂದ, ಧರ್ಮದ ಆಚರಣೆಯಿಂದ ಜಗತ್ತು ನಡೆದಿದೆ. ಜಗತ್ತು ಸಾಗುತ್ತಾ ಇರೋದು ಸತ್ಯವಾದ ಮೋಕ್ಷದ ಕಡೆಗೆ, ಸತ್ಯನಾದ ಭಗವಂತನ ಕಡೆಗೆ. ಅಂತಹ ಸತ್ಯವನ್ನು ಅನುಷ್ಠಾನದಲ್ಲಿ ತರುವ, ತಪಸ್ಸನ್ನು ಮಾಡುವ ತಪಸ್ವಿಗಳ ಸಹವಾಸದಲ್ಲಿರಬೇಕು ಅನ್ನುವುದನ್ನು ಶ್ರೀರಾಮಚಂದ್ರ ತಿಳಿಸ್ತಾನೆ. ತಪೋವೃದ್ಧೈಶ್ಚ. ಸ್ವಾಧ್ಯಾಯ ಪ್ರವಚನಗಳೇ ತಪಸ್ಸು ಅಂತ ಹೇಳಿದ್ದಾರೆ. ಶಾಸ್ತ್ರಗಳ ಪಾಠ ಪ್ರವಚನವನ್ನು ನಿರಂತರವಾಗಿ ಶ್ರದ್ಧೆಯಿಂದ ಮಾಡುವುದೇ ಒಂದು ತಪಸ್ಸು. ನೀವೇನು ಭಕ್ತಿಯಿಂದ, ಶ್ರದ್ಧೆಯಿಂದ ಎಲ್ಲ ಕೆಲಸಗಳನ್ನು ಬಿಟ್ಟು ಶ್ರವಣ ಮಾಡಬೇಕು ಅಂತ ಒಂದೇ ಒಂದು ಗುರಿಯಿಂದ ಬಂದು ಕುಳಿತಿದ್ದೀರಲ್ಲ, ಇದು ಒಂದು ತಪಸ್ಸೆ. ಇಷ್ಟೇ ತಪಸ್ಸು, ಇನ್ನು ಮೇಲೆ ತಪಸ್ಸೇ ಇಲ್ಲ ಅಂತ ತಿಳ್ಕೊಬೇಡಿ. ಇದು ಒಂದು ಸಣ್ಣ ತಪಸ್ಸು. ಇನ್ನೂ ಸಾಧನೆ ಮಾಡಬೇಕಾದದ್ದು ಬಹಳ ಇದೆ, ಸಾಕಷ್ಟು ಮುಂದೆ ಸಾಗಬೇಕಾದದ್ದಿದೆ. ಆದರೆ ಇದು ದಾರಿ, ಸರಿಯಾದ ದಾರಿಯಲ್ಲಿ ನಾವಿದ್ದೇವೆ ಅಂತ ಇದೊಂದು ತಪಸ್ಸು. ಇಂತಹ ತಪಸ್ಸುಗಳನ್ನು ಮಾಡುವವರ ಸಹವಾಸ ಇದ್ದರೆ, ನಿತ್ಯ ಪ್ರವಚನಕ್ಕೆ ಹೋಗುವವರು ಪಕ್ಕದ ಮನೆಯವರಾಗಿದ್ದರೆ ಅವರ ಜೊತೆಗೆ ಮಾತಾಡ್ತಾ ನೀವು ಬನ್ನಿ ಕೇಳಿ ಅಂತ ಹೇಳಿದಾಗ ಅವರ ಜೊತೆಗೆ ಹೋಗ್ತಾನೆ. ಇವನಿಗೂ ರುಚಿ ಅನ್ನಿಸ್ತದೆ, ಇಂಟ್ರೆಸ್ಟ್ ಬರ್ತದೆ, ಕೇಳ್ತಾನೆ, ಅದರೊಳಗೆ ಮಗ್ನನಾಗ್ತಾನೆ, ಪ್ರಗತಿಯನ್ನು ಪಡೀತಾನೆ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಇದು ಸಜ್ಜನರ ಸಹವಾಸದ ಲಾಭ. ಸತ್ಸಂಗತಿ ಕಥಯ ಖಿನ್ನ ಕರೋತಿ ಪುಂಸಾಂ. ಸಜ್ಜನರ ಸಹವಾಸದಿಂದ ಸಾಕಷ್ಟು ಬದಲಾವಣೆಗಳಾಗತ್ತೆ. ಮೊದಲು ನಾವು ಕಲಿಯಬೇಕಾದದ್ದು ರಾಮನಿಂದ ಸಂದೇಶ, ಅದು ಸಜ್ಜನರ ಸಹವಾಸ. ವೃದ್ಧರು ಅಂದರೆ ಕೇವಲ ವಯಸ್ಸಿನಿಂದ ವೃದ್ಧರು ಮಾತ್ರ ಅಲ್ಲ, ವಯೋವೃದ್ಧರೂ ಸರಿ, ಜ್ಞಾನವೃದ್ಧರೂ ಸರಿ, ತಪೋವೃದ್ಧರೂ ಸರಿ, ಶೀಲವೃದ್ಧರೂ ಸರಿ. ವಿವಿಧ ಗುಣಗಳಿಂದ ವೃದ್ಧರಾದವರು ಯಾರೋ ಅಂತಹ ಸಜ್ಜನರ ಸಹವಾಸವನ್ನು ನಾವು ಮಾಡಿದಾಗ ನಮ್ಮ ಜೀವನದಲ್ಲಿ ಪರಿವರ್ತನೆಯಾಗತ್ತೆ. ಅದನ್ನು ಇವತ್ತಿನ ಹಿರಿಯರೂ ಕಲಿಯಬೇಕು, ಯುವಕ ಯುವತಿಯರೂ ತಮ್ಮ ಜೀವನದಲ್ಲಿ ಅದನ್ನು ರೂಢಿಸಿಕೊಳ್ಳಬೇಕಾದ ಅಗತ್ಯ ಇದೆ. ಯಾವ ಯುವಕ ಯುವತಿಯರಿಗೂ ನಮ್ಮ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳಬೇಕಾದದ್ದಿದೆ ಅಂತೂ ಅನಿಸಿಲ್ಲ. ಇವತ್ತು ನಾವು ಸ್ವತಂತ್ರರು, ನಮಗೆ ತಿಳಿದದ್ದೇ ಸರಿ, ನಾವೇ ಬೇಕು ಅಂದರೆ ವೃದ್ಧರಿಗೆ ಕಲಿಸಿಕೊಡ್ತೇವೆ ಎನ್ನುವ ಸ್ಥಿತಿಯಲ್ಲಿದ್ದಾರೆ. ಆದರೆ ವೃದ್ಧರಿಂದ ಕಲಿಯಬೇಕಾದದ್ದು ಬಹಳ ಇದೆ. ನಾವು ಈಗ ಸತ್ಯ ಅಂತ ತಿಳಿದುಕೊಂಡದ್ದನ್ನು ನಾಳೆ ಅದು ತಪ್ಪು ಅಂತ ಗೊತ್ತಾದಾಗ ಪಶ್ಚಾತ್ತಾಪ ಪಡುವ ಸಂದರ್ಭಗಳು ಬರ್ತವೆ. ಅನುಭವದ ಪರಿಪಾಕದಿಂದ ಯಾವುದನ್ನು ದೃಢವಾಗಿ ಸತ್ಯ ಅಂತ ತಿಳಿದಿದ್ದಾರೆ, ಶಾಸ್ತ್ರದಿಂದ ತಿಳಿದಿದ್ದಾರೆ, ಅದನ್ನು ನಾವು ದೊಡ್ಡವರಿಂದ ಕೇಳಿ ತಿಳಿಯಬೇಕು ಅಂತ ಯುವಕರಿಗೆ, ಯುವತಿಯರಿಗೆ ಹಾಗೂ ಹಿರಿಯರಿಗೂ ಯಾವಾಗ ಪ್ರಜ್ಞೋದಯವಾಗತ್ತೆ ಆಗ ಶ್ರೀರಾಮಚಂದ್ರನ ಆದರ್ಶವನ್ನು ಪರಿಪಾಲನೆ ಮಾಡಿದಂತೆ ಆ ಒಂದು ಏಕಾದಶಿಯ ಉಪವಾಸದ ಸಂಕಲ್ಪವನ್ನಂತೂ ಮಾಡಿಯೇ ಬಿಟ್ಟಿದ್ದೀರಿ. ಅದರ ಜೊತೆಗೆ ಸ್ವಲ್ಪ ಸಮಯವನ್ನಾದರೂ ಜ್ಞಾನಿಗಳ, ಹಿರಿಯರ, ತಂದೆ ತಾಯಿ, ಅಜ್ಜ ಅಜ್ಜಿ ಆಗಿರಬಹುದು, ಕಕ್ಕ ಸೋದರ ಮಾವ ಯಾರಾದರೂ ಆಗಿರಬಹುದು, ಯಾರೇ ಇದ್ದರೂ ಅವರ ಅನುಭವಗಳು,
ಒಳ್ಳೆಯ ನುಡಿಗಳು ಹಿತನುಡಿಗಳು, ವಿದ್ವಾಂಸರು, ವಿಶೇಷವಾಗಿ ಸಾಧನೆ ಮಾಡಿದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಅವರ ಅನುಭವದ ಮಾತುಗಳನ್ನು ಕೇಳಿ, ಧರ್ಮದ ಉಪದೇಶವನ್ನು ಪಡೆದು, ನೀತಿಯ ಮಾತುಗಳನ್ನು ಕೇಳಿ ನಮ್ಮ ಜೀವನದಲ್ಲಿರುವ ಅಂಕು ಡೊಂಕುಗಳನ್ನು, ತಪ್ಪುಗಳನ್ನು ತಿದ್ದಿಕೊಳ್ಳುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಅನ್ನುವಂತಹ ಶುಭ ಸಂಕಲ್ಪವನ್ನು ಶ್ರೀರಾಮಚಂದ್ರನ ಆದೇಶದ ರೂಪದಲ್ಲಿ, ಸಂದೇಶದ ರೂಪದಲ್ಲಿ ಎಲ್ಲರೂ ತಿಳಿಯೋಣ. ಅಂತಹ ಶ್ರೀರಾಮಚಂದ್ರ ಈ ತರಹದ ಸಂದೇಶಗಳನ್ನು, ಉಪದೇಶಗಳನ್ನು ತನ್ನ ಜೀವನದ ಮೂಲಕವಾಗಿ ಜಗತ್ತಿಗೆ ನೀಡಿ ಆ ಜಗತ್ತಿನ ದುಃಖ ದುಮ್ಮಾನಗಳನ್ನು ಕಳೆದು ಸಂತೋಷಪಡಿಸ್ತಾನೆ ಎನ್ನುವುದಕ್ಕಾಗಿಯೇ ಅವನನ್ನು ರಾಮ ಅಂತ ಕರೆಯೋದು. ರಮಯತಿ ಇತಿ ರಾಮ. ನಮ್ಮೆಲ್ಲರನ್ನು ಸಂತೋಷಪಡಿಸ್ತಾನೆ. ನಮ್ಮ ದುರ್ಗುಣಗಳನ್ನೆಲ್ಲ ತೊಳೆದು, ದೋಷಗಳನ್ನು, ಕಲ್ಮಶಗಳನ್ನೆಲ್ಲ ದೂರ ಮಾಡಿ, ಗುಣವಂತರನ್ನಾಗಿ ಮಾಡಿ, ಗುಣವಂತಿಕೆಯಲ್ಲಿ ಆನಂದ ಪಡುವಂತೆ ಮಾಡ್ತಾನೆ. ಕೆಲವರಿಗೆ ಗುಣವಂತಿಕೆ ಇರುತ್ತದೆ, ಅದರಲ್ಲಿ ಆನಂದ ಇರೋದಿಲ್ಲ. ಕೆಲವರು ಸತ್ಯನೇ ಮಾತಾಡ್ತಾರೆ, ದುಃಖ ಪಡ್ತಾ ಇರ್ತಾರೆ. ನನ್ನ ಹಣೆ ಬರೋಕ್ಕೆ ಸತ್ಯ ಮಾತಾಡಿ ಮಾತಾಡಿ ಸತ್ತು ಸುಣ್ಣಾಗಿ ಹೋದೆ. ಅವರು ಸುಳ್ಳು ಮಾತಾಡಿ ಮಾತಾಡಿ ಏನು ಶ್ರೀಮಂತರಾದರೂ, ಮನೆ ಮೇಲೆ ಮನೆ ಕಟ್ಟಿದ್ರು, ಎಷ್ಟು ಕಾರು, ಏನು ತಾನ, ಲಂಚಾವತಾರ. ಹಂಗೆ ಯಾಕೆ ನಾವು ಲಂಚ ತಗೋಬಾರ್ದಾಗಿತ್ತು? ಏನೋ ನಮ್ಮ ಜಾತಿದೆ ಹಿಂಗೆ ಹಣೆ ಬರ ಅಂತ ಮತ್ತೆ ಬೈಕೊಳ್ತಾನೆ. ಲಂಚ ತೆಗೆದುಕೊಳ್ಳದೇ ಇರೋದು ಗುಣ, ಸುಳ್ಳು ಮಾತನಾಡದೇ ಇರೋದು ಗುಣ. ಆದರೆ ನಾನು ಸತ್ಯ ಮಾತಾಡಿದ್ದಕ್ಕೆ, ಲಂಚ ತೆಗೆದುಕೊಳ್ಳದೇ ಇರೋದಕ್ಕೆ ಈ ರೀತಿ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೇನೆ ಅಂತ ದುಃಖ ಪಡಬಾರದು. ಲಂಚ ತೆಗೆದುಕೊಂಡು, ಸುಳ್ಳು ಮಾತನಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಇನ್ನೊಬ್ಬರ ಕುತ್ತಿಗೆ ಕೊಯ್ದು ಬೇಕಾದಷ್ಟು ಹಣವನ್ನು ಗಳಿಸಿ ಆನಂದ ಪಡುವಂತಹ ಸುಖ ಸುಪ್ಪತ್ತಿಗೆಯ ಮೇಲೆ ಇದ್ದ ವ್ಯಕ್ತಿಯಾಗಿರಬಹುದು. ಆದರೆ ಪ್ರಾಮಾಣಿಕವಾಗಿ ನ್ಯಾಯದಿಂದ ಗಳಿಸಿದ ಹಣದಿಂದ ಭಕ್ರಿ ಚಟ್ನಿ ತಿಂದರೂ ಕೂಡ ಅದರೊಳಗಿರುವಂತಹ ಆನಂದ ಲಂಚದಿಂದ ಮಾಡುವಂತಹ ಪಂಚಭಕ್ಷ ಪರಮಾನ್ನಗಳಲ್ಲಿ ಇಲ್ಲ. ಆ ಆನಂದ ಪಡೋದೇನಿದೆ ಅದು ಬಹಳ ಮಹತ್ವದ್ದಿದೆ. ರಮಯತೀತಿ ರಾಮ. ತನ್ನ ಧರ್ಮದಲ್ಲಿ, ತನ್ನ ಗುಣವಂತಿಕೆಯಲ್ಲಿ ತಾನು ಕಷ್ಟ ಅನುಭವಿಸಿದರೂ ಅದೇ ಇಷ್ಟ ಅಂತ ಭಾವಿಸಿದರೆ ಅದು ನಿಜವಾದಂತಹ ದೊಡ್ಡ ಸ್ಥಿತಿ. ಕೆಲವರು ಸುಳ್ಳು ಮಾತಾಡುತ್ತಾರೆ, ಅದರ ಸತ್ಯವನ್ನು ಪ್ರೀತಿಸ್ತಾರೆ. ಕಳ್ಳತನ ಮಾಡುತ್ತಾರೆ, ಆದರೆ ಪ್ರಾಮಾಣಿಕತೆಯನ್ನು ಪ್ರೀತಿಸ್ತಾರೆ. ಒಂದರ್ಥದಲ್ಲಿ ಅದು ಒಳ್ಳೆಯದು. ಇಂದಿಲ್ಲ ನಾಳೆ ಅವನು ಸರಿಯಾದ ಮಾರ್ಗಕ್ಕೆ ಬರ್ತಾನೆ. ಇವನು ಡೇಂಜರು. ಇವನು ಗುಣವನ್ನು ಬೈತಾ ಬೈತಾ ಯಾವಾಗ ಆ ಕಡೆಗೆ ಹೋಗ್ತಾನೋ ಗೊತ್ತಾಗೋದಿಲ್ಲ. ರಮಯತೀತಿ ರಾಮ. ಗುಣವಂತಿಕೆಯನ್ನು ಕಲಿಸುವುದರ ಜೊತೆಗೆ ಗುಣವಂತಿಕೆಯಲ್ಲಿ ಆನಂದ ಪಡುವ ಕಲೆಯನ್ನು ಕಳಿಸ್ತಾನಲ್ಲ, ಆ ತೃಪ್ತಿಯನ್ನು ಕೊಡ್ತಾನಲ್ಲ, ಅವನು ರಾಮ. ಆ ರಾಮನೇ ಮೂಲ ರಾಮ. ಅವನ ಪಾದಗಳಿಗೆ ಎರಗಿ ಆ ಸದ್ಗುಣಗಳನ್ನು ಕೊಟ್ಟು ಗುಣವಂತಿಕೆಯಲ್ಲಿ ತೃಪ್ತಿಯನ್ನು ಪಡುವಂತಹ ಯೋಗವನ್ನು ನಮಗೆ ಕರುಣಿಸಲಿ ಎಂಬ ರಾಮಾಯಣದ ಸಂದೇಶವನ್ನು ಅನುಷ್ಠಾನದಲ್ಲಿ ತರುವ ಪ್ರಯತ್ನ ಮಾಡೋಣ. ಹರಯೇ ನಮಃ. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಯಗ್ರೀವ ಭಗವಾನ ಕೀ ಜೈ. ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದ ಸ್ವಾಮಿ ಮಹಾರಾಜ ಕೀ. ಉತ್ತರಾದಿ ಮಠಾಧೀಶರಿಗೆ